ಈ ಆಪರೇಷನ್ ಕಮಲದ ಸುದ್ದಿಯ ನಡುವೆನೆ ಭ್ರಷ್ಟಾಚಾರದಲ್ಲಿ ಯಾರು ಹೆಚ್ಚು ಯಾರ ಮೇಲುಗೈ ಅನ್ನೋದರ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಗರಣಗಳು ಜಾಸ್ತಿ ಆಯ್ತು ಅನ್ನೋದು ಬಿಜೆಪಿ ವಾದ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಏನ್ ಕಮ್ಮಿ ಭ್ರಷ್ಟಾಚಾರ ಇರಲಿಲ್ಲ ಅಂತ ಹೇಳಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದಲೂ ಕೂಡ ಹಗರಣ ಭ್ರಷ್ಟಾಚಾರಗಳ ಆರೋಪವನ್ನ ಮುಂದುವರಿಸಲಾಗ್ತಾ ಇದೆ. ಮೈಕಲ್ ಜಿ ಕುನ್ನಾ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇರುವಂತಹ ಅಧ್ಯಯನವನ್ನ ಮಾಡ್ತಾ ಇರುವಂತಹ ಕಮಿಟಿ ಕುನ್ನಾ ಅವರ ವರದಿಯನ್ನ ಗಮನಿಸಿ ಬಿಜೆಪಿಯಲ್ಲಿ ಅನೇಕರು ಗಾಬರಿಯಾಗಿದ್ದಾರೆ. ಲೂಟಿ ಹೊಡೆದವರೆಲ್ಲರಿಗೂ ಕೂಡ ಇದೀಗ ಭಯ ಶುರುವಾಗಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಸೊ ಹಾಗೆ ನೋಡೋಕೆ ಹೋದರೆ ಪ್ರಧಾನಮಂತ್ರಿ ಕೇರ್ಸ್ ವೆಂಟಿಲೇಟರ್ಗಳೇನು ಬಂದಿದೆಯಲ್ಲ ಅದು ಕೂಡ ಒಳ್ಳೆಯ ಗುಣಮಟ್ಟದ ವೆಂಟಿಲೇಟರ್ಸ್ ಅಲ್ಲ. ನಾವು ಅನೇಕ ಕಡೆ ಅದನ್ನು ಯಾರೂ ಉಪಯೋಗ ಕೂಡ ಮಾಡ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅದರ ಅಂಥ ಒಳ್ಳೆ ಕ್ವಾಲಿಟಿನೂ ಇಲ್ಲ, ಅದಕ್ಕೆ ಮೇಂಟೆನೆನ್ಸ್ ಇಲ್ಲ. ಮತ್ತು PM ಕೇರ್ಸ್ ಫಂಡ್ ಯಾವ ರೀತಿಯಾಗಿ ದುರುಪಯೋಗ ಆಗಿದೆ ಅದು ಕೂಡ ಒಂದು ದೊಡ್ಡ ಇಶ್ಯೂ ಕರಪ್ಷನ್ನಲ್ಲಿ. ಯಾಕಂದರೆ PM ಕೇರ್ಸ್ ಫಂಡು ಅದು ಸರ್ಕಾರದ ಫಂಡೇ ಅಲ್ಲ. PM ಕೇರ್ಸು ಒಂದು ಖಾಸಗಿ ಫಂಡ್ ಮಾಡ್ಕೊಂಡ್ಬಿಟ್ರು ಪ್ರಧಾನಮಂತ್ರಿಗಳು. ಮತ್ತು ಅದಕ್ಕೆ ನಾವು ಯಾರು ಪ್ರಶ್ನೆ ಮಾಡೋಂಗಿಲ್ಲ, ಈ ಹಣ ಎಲ್ಲಿ ಉಪಯೋಗ ಮಾಡಿದ್ರಿ, ಯಾಕಂದರೆ RTL ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾವ ಮಟ್ಟದ ಜನರಿಗೆ ಮೋಸ ಮಾಡಿದ್ದಾರೆ ನೋಡಿ. ಪ್ರಧಾನಮಂತ್ರಿಗಳೇ ಕೋವಿಡ್ ಸಂದರ್ಭದಲ್ಲಿ PM ಕೇರ್ಸ್ ಅಂತ ಮಾಡಿ ಎಲ್ಲರೂ ತಿಳ್ಕೊಂಡ್ರು ಇದು ಸರ್ಕಾರದ ಫಂಡ್ ಅಂತ. ಆದರೆ ಇದು ಪ್ರೈವೇಟ್ ಫಂಡ್ ಆಯಿತು. ಅದರಲ್ಲಿ ಎಲ್ಲರೂ ಕೂಡ ದುಡ್ಡು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು ಕೂಡ ದುಡ್ಡು ಕೊಟ್ಟಿದ್ದಾರೆ, ಅವ್ರ ಸಂಬಳದಲ್ಲಿ ದುಡ್ಡು ಕೊಟ್ಟಿದ್ದಾರೆ PM ಕೇರ್ಸ್ಗೆ. ಈ ದೊಡ್ಡ ಮಟ್ಟದ ಭ್ರಷ್ಟಾಚಾರ PM ಕೇರ್ಸಲ್ಲೂ ಆಗಿದೆ, ನಮ್ಮ ರಾಜ್ಯದಲ್ಲೂ ಆಗಿದೆ. ಆದ್ದರಿಂದ ನಾನು ಇದನ್ನು ಪ್ರತಿಯೊಂದು ಕೇಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ. ಯಾಕೆಂದರೆ ಅದರ ಬಗ್ಗೆ ತನಿಖೆ ಆಗಬೇಕೀಗ. ತನಿಖೆ ಮಾಡೋದಕ್ಕೆ SIT ನಾವು ಮಾಡಿದ್ದೀವಿ. ಈಗೆಲ್ಲ ಹೊರಗೆ ಬರ್ತಾ ಇದೆ. ಈ ಹೊರಗೆ ಬಂದಿರುವಂಥ ವಿಚಾರಗಳು ಆ ಸಂದರ್ಭದಲ್ಲಿ ಯಾರು ತೀರ್ಮಾನ ತಗೊಳ್ಳೋದಕ್ಕೆ ಕಾರಣ ಯಾರು ಏನು ಅದೆಲ್ಲ ಹೊರಗೆ ಬಂದರೆ ಖಂಡಿತವಾಗಿಯೂ BJPಯ ಬಣ್ಣ ಬಯಲಾಗ್ತದೆ. ಅದ್ರ ಬಗ್ಗೆ ಸಂದೇಹ ಇಲ್ಲ. ನೋಡಿ, PM ಕೇರ್ಸು ಅದು ಸರ್ಕಾರದ ದುಡ್ಡೇ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಈಗ ನಾವು ತನಿಖೆ ಏನಂತ ಮಾಡೋದು, RTL ಕೇಳಿದ್ರೆ ಪ್ರಶ್ನೆ ಅದು ಉತ್ತರ ಕೊಡೋದಿಲ್ಲ. ಆದರೆ PM ಕೇರ್ಸಲ್ಲಿ ಬಂದಿರುವಂಥ ಎಕ್ವಿಪ್ಮೆಂಟ್ ಏನಿದೆ ಅದು ಉಪಯುಕ್ತ ಅಲ್ಲ ಮತ್ತು ಅದರ ಒಂದು ಗುಣಮಟ್ಟ. ಈ ಆಪರೇಷನ್ ಕಮಲದ ಸುದ್ದಿಯ ನಡುವೆನೆ ಭ್ರಷ್ಟಾಚಾರದಲ್ಲಿ ಯಾರು ಹೆಚ್ಚು ಯಾರ ಮೇಲುಗೈ ಅನ್ನೋದರ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಗರಣಗಳು ಜಾಸ್ತಿ ಆಯ್ತು ಅನ್ನೋದು ಬಿಜೆಪಿ ವಾದ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಏನ್ ಕಮ್ಮಿ ಭ್ರಷ್ಟಾಚಾರ ಇರಲಿಲ್ಲ ಅಂತ ಹೇಳಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದಲೂ ಕೂಡ ಹಗರಣ ಭ್ರಷ್ಟಾಚಾರಗಳ ಆರೋಪವನ್ನ ಮುಂದುವರಿಸಲಾಗ್ತಾ ಇದೆ. ಮೈಕಲ್ ಜಿ ಕುನ್ನಾ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇರುವಂತಹ ಅಧ್ಯಯನವನ್ನ ಮಾಡ್ತಾ ಇರುವಂತಹ ಕಮಿಟಿ ಕುನ್ನಾ ಅವರ ವರದಿಯನ್ನ ಗಮನಿಸಿ ಬಿಜೆಪಿಯಲ್ಲಿ ಅನೇಕರು ಗಾಬರಿಯಾಗಿದ್ದಾರೆ. ಲೂಟಿ ಹೊಡೆದವರೆಲ್ಲರಿಗೂ ಕೂಡ ಇದೀಗ ಭಯ ಶುರುವಾಗಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಸೊ ಹಾಗೆ ನೋಡೋಕೆ ಹೋದರೆ ಪ್ರಧಾನಮಂತ್ರಿ ಕೇರ್ಸ್ ವೆಂಟಿಲೇಟರ್ಗಳೇನು ಬಂದಿದೆಯಲ್ಲ ಅದು ಕೂಡ ಒಳ್ಳೆಯ ಗುಣಮಟ್ಟದ ವೆಂಟಿಲೇಟರ್ಸ್ ಅಲ್ಲ. ನಾವು ಅನೇಕ ಕಡೆ ಅದನ್ನು ಯಾರೂ ಉಪಯೋಗ ಕೂಡ ಮಾಡ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅದರ ಅಂಥ ಒಳ್ಳೆ ಕ್ವಾಲಿಟಿನೂ ಇಲ್ಲ, ಅದಕ್ಕೆ ಮೇಂಟೆನೆನ್ಸ್ ಇಲ್ಲ. ಮತ್ತು PM ಕೇರ್ಸ್ ಫಂಡ್ ಯಾವ ರೀತಿಯಾಗಿ ದುರುಪಯೋಗ ಆಗಿದೆ ಅದು ಕೂಡ ಒಂದು ದೊಡ್ಡ ಇಶ್ಯೂ ಕರಪ್ಷನ್ನಲ್ಲಿ. ಯಾಕಂದರೆ PM ಕೇರ್ಸ್ ಫಂಡು ಅದು ಸರ್ಕಾರದ ಫಂಡೇ ಅಲ್ಲ. PM ಕೇರ್ಸು ಒಂದು ಖಾಸಗಿ ಫಂಡ್ ಮಾಡ್ಕೊಂಡ್ಬಿಟ್ರು ಪ್ರಧಾನಮಂತ್ರಿಗಳು. ಮತ್ತು ಅದಕ್ಕೆ ನಾವು ಯಾರು ಪ್ರಶ್ನೆ ಮಾಡೋಂಗಿಲ್ಲ, ಈ ಹಣ ಎಲ್ಲಿ ಉಪಯೋಗ ಮಾಡಿದ್ರಿ, ಯಾಕಂದರೆ RTL ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾವ ಮಟ್ಟದ ಜನರಿಗೆ ಮೋಸ ಮಾಡಿದ್ದಾರೆ ನೋಡಿ. ಪ್ರಧಾನಮಂತ್ರಿಗಳೇ ಕೋವಿಡ್ ಸಂದರ್ಭದಲ್ಲಿ PM ಕೇರ್ಸ್ ಅಂತ ಮಾಡಿ ಎಲ್ಲರೂ ತಿಳ್ಕೊಂಡ್ರು ಇದು ಸರ್ಕಾರದ ಫಂಡ್ ಅಂತ. ಆದರೆ ಇದು ಪ್ರೈವೇಟ್ ಫಂಡ್ ಆಯಿತು. ಅದರಲ್ಲಿ ಎಲ್ಲರೂ ಕೂಡ ದುಡ್ಡು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು ಕೂಡ ದುಡ್ಡು ಕೊಟ್ಟಿದ್ದಾರೆ, ಅವ್ರ ಸಂಬಳದಲ್ಲಿ ದುಡ್ಡು ಕೊಟ್ಟಿದ್ದಾರೆ PM ಕೇರ್ಸ್ಗೆ. ಈ ದೊಡ್ಡ ಮಟ್ಟದ ಭ್ರಷ್ಟಾಚಾರ PM ಕೇರ್ಸಲ್ಲೂ ಆಗಿದೆ, ನಮ್ಮ ರಾಜ್ಯದಲ್ಲೂ ಆಗಿದೆ. ಆದ್ದರಿಂದ ನಾನು ಇದನ್ನು ಪ್ರತಿಯೊಂದು ಕೇಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ. ಯಾಕೆಂದರೆ ಅದರ ಬಗ್ಗೆ ತನಿಖೆ ಆಗಬೇಕೀಗ. ತನಿಖೆ ಮಾಡೋದಕ್ಕೆ SIT ನಾವು ಮಾಡಿದ್ದೀವಿ. ಈಗೆಲ್ಲ ಹೊರಗೆ ಬರ್ತಾ ಇದೆ. ಈ ಹೊರಗೆ ಬಂದಿರುವಂಥ ವಿಚಾರಗಳು ಆ ಸಂದರ್ಭದಲ್ಲಿ ಯಾರು ತೀರ್ಮಾನ ತಗೊಳ್ಳೋದಕ್ಕೆ ಕಾರಣ ಯಾರು ಏನು ಅದೆಲ್ಲ ಹೊರಗೆ ಬಂದರೆ ಖಂಡಿತವಾಗಿಯೂ BJPಯ ಬಣ್ಣ ಬಯಲಾಗ್ತದೆ. ಅದ್ರ ಬಗ್ಗೆ ಸಂದೇಹ ಇಲ್ಲ. ನೋಡಿ, PM ಕೇರ್ಸು ಅದು ಸರ್ಕಾರದ ದುಡ್ಡೇ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಈಗ ನಾವು ತನಿಖೆ ಏನಂತ ಮಾಡೋದು,
RTA ಎಲ್ಲ ಕೇಳಿದ್ರೆ ಪ್ರಶ್ನೆ ಅದು ಉತ್ತರ ಕೊಡೋದಿಲ್ಲ. ಆದರೆ PM ಕೇರ್ಸಲ್ಲಿ ಬಂದಿರುವಂಥ ಎಕ್ವಿಪ್ಮೆಂಟ್ ಏನಿದೆ ಅದು ಉಪಯುಕ್ತ ಅಲ್ಲ ಮತ್ತು ಅದರ ಒಂದು ಗುಣಮಟ್ಟ ಈ ಆಪರೇಷನ್ ಕಮಲದ ಸುದ್ದಿಯ ನಡುವೆನೆ ಭ್ರಷ್ಟಾಚಾರದಲ್ಲಿ ಯಾರ ಹೆಚ್ಚು ಯಾರ ಮೇಲುಗೈ ಅನ್ನೋದರ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಗರಣಗಳು ಜಾಸ್ತಿ ಆಯ್ತು ಅನ್ನೋದು ಬಿಜೆಪಿ ವಾದ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಏನ್ ಕಮ್ಮಿ ಭ್ರಷ್ಟಾಚಾರ ಇರಲಿಲ್ಲ ಅಂತ ಹೇಳಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದಲೂ ಕೂಡ ಹಗರಣ ಭ್ರಷ್ಟಾಚಾರಗಳ ಆರೋಪವನ್ನ ಮುಂದುವರಿಸಲಾಗ್ತಾ ಇದೆ. ಮೈಕಲ್ ಜಿ ಕುನ್ನಾ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇರುವಂತಹ ಅಧ್ಯಯನವನ್ನ ಮಾಡ್ತಾ ಇರುವಂತಹ ಕಮಿಟಿ ಕುನ್ನಾ ಅವರ ವರದಿಯನ್ನ ಗಮನಿಸಿ ಬಿಜೆಪಿಯಲ್ಲಿ ಅನೇಕರು ಗಾಬರಿಯಾಗಿದ್ದಾರೆ. ಲೂಟಿ ಹೊಡೆದವರೆಲ್ಲರಿಗೂ ಕೂಡ ಇದೀಗ ಭಯ ಶುರುವಾಗಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಸೊ ಹಾಗೆ ನೋಡೋಕೆ ಹೋದರೆ ಪ್ರಧಾನಮಂತ್ರಿ ಕೇರ್ಸ್ ವೆಂಟಿಲೇಟರ್ಗಳೇನು ಬಂದಿದೆಯಲ್ಲ ಅದು ಕೂಡ ಒಳ್ಳೆಯ ಗುಣಮಟ್ಟದ ವೆಂಟಿಲೇಟರ್ಸ್ ಅಲ್ಲ. ನಾವು ಅನೇಕ ಕಡೆ ಅದನ್ನು ಯಾರೂ ಉಪಯೋಗ ಕೂಡ ಮಾಡ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅದರ ಅಂಥ ಒಳ್ಳೆ ಕ್ವಾಲಿಟಿನೂ ಇಲ್ಲ, ಅದಕ್ಕೆ ಮೇಂಟೆನೆನ್ಸ್ ಇಲ್ಲ. ಮತ್ತು PM ಕೇರ್ಸ್ ಫಂಡ್ ಯಾವ ರೀತಿಯಾಗಿ ದುರುಪಯೋಗ ಆಗಿದೆ ಅದು ಕೂಡ ಒಂದು ದೊಡ್ಡ ಇಶ್ಯೂ ಕರಪ್ಷನ್ನಲ್ಲಿ. ಯಾಕೆಂದರೆ PM ಕೇರ್ಸ್ ಫಂಡು ಅದು ಸರ್ಕಾರದ ಫಂಡೇ ಅಲ್ಲ. PM ಕೇರ್ಸು ಒಂದು ಖಾಸಗಿ ಫಂಡ್ ಮಾಡ್ಕೊಂಬಿಟ್ರು ಪ್ರಧಾನಮಂತ್ರಿಗಳು. ಮತ್ತು ಅದಕ್ಕೆ ನಾವು ಯಾರು ಪ್ರಶ್ನೆ ಮಾಡೋಂಗಿಲ್ಲ, ಈ ಹಣ ಎಲ್ಲಿ ಉಪಯೋಗ ಮಾಡಿದ್ರಿ, ಯಾಕಂದರೆ RTA ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾವ ಮಟ್ಟದಲ್ಲಿ ಜನರಿಗೆ ಮೋಸ ಮಾಡಿದ್ದಾರೆ ನೋಡಿ. ಪ್ರಧಾನಮಂತ್ರಿಗಳೇ ಕೋವಿಡ್ ಸಂದರ್ಭದಲ್ಲಿ PM ಕೇರ್ಸ್ ಅಂತ ಮಾಡಿ ಎಲ್ಲರೂ ತಿಳ್ಕೊಂಡ್ರು ಇದು ಸರ್ಕಾರದ ಫಂಡ್ ಅಂತ. ಆದರೆ ಇದು ಪ್ರೈವೇಟ್ ಫಂಡ್ ಆಯಿತು. ಅದರಲ್ಲಿ ಎಲ್ಲರೂ ಕೂಡ ದುಡ್ಡು ಕೊಟ್ಟಿದ್ದಾರೆ. ಈ ಸರ್ಕಾರಿ ನೌಕರರು ಕೂಡ ದುಡ್ಡು ಕೊಟ್ಟಿದ್ದಾರೆ, ಅವ್ರ ಸಂಬಳದಲ್ಲಿ ದುಡ್ಡು ಕೊಟ್ಟಿದ್ದಾರೆ PM ಕೇರ್ಸ್ಗೆ. ಈ ದೊಡ್ಡ ಮಟ್ಟದ ಭ್ರಷ್ಟಾಚಾರ PM ಕೇರ್ಸಲ್ಲೂ ಆಗಿದೆ, ನಮ್ಮ ರಾಜ್ಯದಲ್ಲೂ ಆಗಿದೆ. ಆದ್ದರಿಂದ ನಾನು ಇದನ್ನು ಪ್ರತಿಯೊಂದು ಕೇಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ. ಯಾಕೆಂದರೆ ಅದರ ಬಗ್ಗೆ ತನಿಖೆ ಆಗಬೇಕೀಗ. ತನಿಖೆ ಮಾಡೋದಕ್ಕೆ SIT ನಾವು ಮಾಡಿದ್ದೀವಿ. ಈಗೆಲ್ಲ ಹೊರಗೆ ಬರ್ತಾ ಇದೆ. ಈ ಹೊರಗೆ ಬಂದಿರುವಂಥ ವಿಚಾರಗಳು ಆ ಸಂದರ್ಭದಲ್ಲಿ ಯಾರು ತೀರ್ಮಾನ ತಗೊಳ್ಳೋದಕ್ಕೆ ಕಾರಣ ಯಾರು ಏನು ಅದೆಲ್ಲ ಹೊರಗೆ ಬಂದರೆ ಖಂಡಿತವಾಗಿಯೂ BJPಯ ಬಣ್ಣ ಬಯಲಾಗ್ತದೆ. ಅದ್ರ ಬಗ್ಗೆ ಸಂದೇಹ ಇಲ್ಲ. ನೋಡಿ, PM ಕೇರ್ಸು ಅದು ಸರ್ಕಾರ ದುಡ್ಡೇ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಈಗ ನಾವು ತನಿಖೆ ಏನಂತ ಮಾಡೋದು? RTA ಎಲ್ಲ ಕೇಳಿದ್ರೆ ಪ್ರಶ್ನೆ ಅದು ಉತ್ತರ ಕೊಡೋದಿಲ್ಲ. ಆದರೆ PM ಕೇರ್ಸಲ್ಲಿ ಬಂದಿರುವಂಥ ಎಕ್ವಿಪ್ಮೆಂಟ್ ಏನಿದೆ ಅದು ಉಪಯುಕ್ತ ಅಲ್ಲ ಮತ್ತು ಅದರ ಒಂದು ಗುಣಮಟ್ಟ ಕೇವಲ ಶಾಸಕರು ಮುಖ್ಯಮಂತ್ರಿಗಳು ಮಾತ್ರವಲ್ಲ, ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇದೇ ಆಪರೇಷನ್ ಕಮಲದ ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರ ಹೇಳಿಕೆಯಲ್ಲೂ ಕೂಡ ತದ್ವಿರುದ್ಧವಾದ ರೀತಿಯ ಚಿತ್ರಣ ಆಪರೇಷನ್ ಕಮಲದ ಬಗ್ಗೆ ಹೊರಹೊಮ್ತಾ ಇರೋದು. ಆಪರೇಷನ್ ಕಮಲಕ್ಕೆ ಸಾಕ್ಷ್ಯ ಇದೆ ಅಂತ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆಪರೇಷನ್ ಕಮಲ ಮಾಡ್ತಿರುವ ಕುರಿತು ಸಾಕ್ಷಿ ಇದೆಯಂತೆ. ಮಹಾರಾಷ್ಟ್ರದಲ್ಲಿ ಅದಾನಿ ಸರ್ಕಾರವನ್ನ ಇಳಿಸಿದ್ರು. ನಮ್ಮ ಪಕ್ಷದ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ, ನಮ್ಮ ಸ್ನೇಹಿತರು ನಮಗೆ ಈ ಬಗ್ಗೆ ಹೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನೋಡಿ, ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ BJPಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಸರ್ಕಾರವನ್ನ ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ. ಇದೇ ಇತಿಹಾಸವನ್ನ ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತಗೊಂಡೋದ್ರು, ಅಸ್ಸಾಂನಲ್ಲಿ ತಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತಗೊಂಡೋದ್ರು, ಗುಜರಾತ್ನಲ್ಲಿ ತಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ BJP ಅಂದರೆ ಆಪರೇಷನ್ ಕಮಲ. ಸೊ ಆದ್ರಿಂದ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಎಲ್ಲೆಲ್ಲಿ BJP ರಾಜ್ಯ BJP ವೀಕ್ ಇದೆ ಅಲ್ಲಿ CBI, IT, ED ಮಾಡ್ತಾರೆ ಫಸ್ಟು. ಅದು ವರ್ಕೌಟ್ ಆಗಿಲ್ಲ ಅಂದರೆ ಗವರ್ನರ್ ಕಚೇರಿ ಮಾಡ್ತಾರೆ. ಅದೆಲ್ಲನೂ ಕೂಡ ನೋಡಿದೀವಲ್ಲ. ಕೇರಳ,